ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಮತ್ತು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಆಗದೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ವೀಡಿಯೋನ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಯಾವುದೇ ಥರ ಇಲ್ಲಿ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಮತ್ತು ಈ ಆನಿಯನ್ ಪಕೋಡನ ಸಂಜೆ ಟೈಮು ಟೀ ಅಥವಾ ಕಾಫಿ ಚಳಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪನೂ ಬಿಡ್ದಂಗೆ ಖಾಲಿ ಮಾಡ್ತಾ ಹೋಗ್ತಾರೆ. ಬನ್ನಿ ಏನೇನು ಬೇಕು ಹೇಗೆ ಮಾಡೋದು ಅಂತ ವಿಡಿಯೋ ಶುರು ಮಾಡೋಣ. ಬನ್ನಿ. ಮೊದಲಿಗೆ ಈರುಳ್ಳಿನ ಉದ್ದುದ್ದಾಗಿ ಹಚ್ಕೋಬೇಕು, ಚಿಕ್ಕ ಚಿಕ್ಕದಾಗಿ. ಮತ್ತು ಹಚ್ಕೊಂಡ ಮೇಲೆ ಅದನ್ನು ಬಿಡಿಸಿ ಇಟ್ಕೋಬೇಕು. ಅದು ಒಂದೊಂದೇ ಅದು ಎಳೆ ಎಳೆ ಥರ ಇರುತ್ತೆ ಅಲ್ವಾ, ಅದು ಹಾಗೆ ಇರಬೇಕು. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಜೀರಿಗೆನ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಕೈಯಿಂದನೇ, ತುಂಬ ಚೆನ್ನಾಗಿರುತ್ತೆ ಜೀರಿಗೆದು. ಮತ್ತು ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ ನಾನು, ಒಣಗಿರೋದನ್ನು ಹಾಕ್ಕೊಂಡಿದ್ದೀನಿ. ನೀವು ಹಸೆದು ಕೂಡ ಹಚ್ಚಿ ಹಾಕ್ಕೋಬೋದು. ಮತ್ತು ಹಾಗೆ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ. ಸ್ವಲ್ಪನೂ ನೀರು ಹಾಕಬೇಡಿ. ಮತ್ತು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ವಲ್ಪನೂ ನೀರನ್ನ ಯೂಸ್ ಮಾಡಬಾರ್ದು. ಏನಕ್ಕೆ ಅಂದರೆ ಅದು ಈರುಳ್ಳಿಲೇ ಅದು ನೀರು ಬಿಟ್ಕೊಳ್ಳುತ್ತೆ ಅಲ್ವಾ, ಹಾಗಾಗಿ ಉಪ್ಪು ಎಲ್ಲ ಹಾಕಿರೋದ್ರಿಂದ ಅದರಲ್ಲೇ ನೀರು ಬಿಡುತ್ತೆ. ಸೊ ಅದಕ್ಕೆ ನೀರು ಯೂಸ್ ಮಾಡಲ್ಲ. ಒಂದು 5 ನಿಮಿಷ ಬಿಡೋಣ. ಅಷ್ಟೊತ್ತಿಗೆ ಎಣ್ಣೆ ಕಾಯೋಕ್ಕಿಟ್ರೆ ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಇದು ಕೂಡ ರೆಡಿಯಾಗಿರುತ್ತೆ. ನೋಡಿ, ಅದು ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ, ಅದು ನೀರು ಬಿಟ್ಕೊಂಡಿರುತ್ತೆ. ಮತ್ತು ಈಗ ಅದಕ್ಕೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟನ್ನು ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು 3 ಸ್ಪೂನ್ 4 ಸ್ಪೂನ್ ಹಾಕ್ಕೊಂಡು ನೋಡಿ ನೀವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪನೂ ಗಂಟಿಲ್ದೇ ಇರೋ ಥರ ನೋಡಿ ಹಾಕ್ಕೊಳ್ಳಿ. ಮತ್ತು ನೀವು ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ರೆ ಅದು ಬೋಂಡ ಥರ ಆಗೋಗ್ಬಿಡುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ನೋಡಿ ಸ್ವಲ್ಪನೇ, ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಥರ ಇರಬೇಕು, ಕಡಲೆ ಹಿಟ್ಟು ಕಡಿಮೆ ಇರಬೇಕು. ಮತ್ತು ಈಗ ಅದಕ್ಕೆ ಎಣ್ಣೆನ ಕಾಯ್ದಿರೋ ಅಂಥ ಎಣ್ಣೆ ಹಾಕ್ಕೋಬೋದು, ಅಥವಾ ಮಾಮೂಲಿ ನಾರ್ಮಲ್ ಎಣ್ಣೆ ಕೂಡ ನೀವು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಗೊತ್ತಾಗುತ್ತಲ್ಲ, ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರೋ ಥರ ಇರಬೇಕು. ಮತ್ತು ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಇದು ಎಣ್ಣೆ ನಾನು ಮುಂಚೆನೇ ಇಟ್ಟಿದ್ದರಿಂದ ಜಾಸ್ತಿನೇ ಕಾದ್ಬಿಟ್ಟಿತ್ತು. ಮತ್ತು ಇಲ್ಲಿ ನೀವು ಎಣ್ಣೆಗೆ ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಉಂಡೆ ಮಾಡಿ ಹಾಕಬಾರ್ದು. ಕೈಯಿಂದ ಸ್ವಲ್ಪ ಇದು ವಡೆ ಮಾಡ್ತಾರಲ್ವ, ತಟ್ಟಿ ಹಾಕ್ತಾರಲ್ವ, ಆ ಥರ ಬೆರಳುಗಳಿಂದನೇ ಅದನ್ನು ಸ್ವಲ್ಪ ಒಂದು ಶೇಪು ಇಲ್ಲಾಂದ್ರೂ ನಡೆಯುತ್ತೆ, ನೋಡಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ಫುಲ್ ಕಲರ್ ಚೇಂಜ್ ಆಗಬೇಕು, ಆವಾಗ ಅದು ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ. ಅದು ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ಹೇಳ್ತಿತ್ತು, ತಿಂದಮೇಲೆ ಚೆನ್ನಾಗಿತ್ತು ಅಂತ ಹೇಳ್ತಿತ್ತು. ನೀವು ಒಂದು ಸಲ ಈ ಥರ ಆನಿಯನ್ ಪಕೋಡ ಅಥವಾ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ವಾ, ಬೇಕ್ರಿಗಳಲ್ಲಿ, ಅದೇ ಥರ ಇತ್ತು ನಮ್ಮ ಮನೇಲಿ. ನನಗೂ ಇಷ್ಟ ಆಯಿತು ಮಾಡಿದ್ದು, ಚೆನ್ನಾಗಿತ್ತು. ಮತ್ತು ಅದನ್ನು ಎತ್ಕೊಂಡ್ಮೇಲೆ ಅದು ನಿಮಗದು ವಿಡಿಯೋದಲ್ಲಿ ಇಲ್ಲ, ಮತ್ತು ಉಳಿದಿರೋದನ್ನು ಕೂಡ ಹಾಗೆ ಹಾಕ್ಕೊಳ್ಳಿ. ಅದು ನಿಮಗೆ ಎಣ್ಣೆಯಿಂದ ತೆಗ್ದಿದ ತಕ್ಷಣ ಸ್ವಲ್ಪ ಅಂದರೆ ಸಾಫ್ಟ್ ಅನ್ನಿಸ್ಬೋದು. ಆಮೇಲೆ ಅದು ತಣ್ಣಗಾದ್ಮೇಲೆ ನಿಜವಾಗ್ಲೂ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಅದು ಎಷ್ಟು ಚೆನ್ನಾಗಿ ಹಿಂಗೆ ಸೌಂಡ್ ಬರ್ತಿತ್ತು ಅಂತ. ಚೆನ್ನಾಗಿತ್ತು, ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು
ನನ್ನ ವಿಡಿಯೋ ಮತ್ತೆ ಓಪನ್ ಮಾಡಿ ಚೆನ್ನಾಗಿ ಬಂತು ಅಂದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ನೋಡಿ ಎಣ್ಣೆ ಎಲ್ಲ ನೀಟಾಗಿ ಅದನ್ನು ಸ್ವಲ್ಪನೂ ಎಣ್ಣೆ ಇಲ್ದಂಗೆ ಸೋರಿಸ್ಕೊಂಡು ತೆಕ್ಕೋಬೇಕು. ಆಯಿಲ್ ಅದರಲ್ಲೇ ಇದ್ದರೆ ಅದು ಸಾಫ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಆಯಿಲೆಲ್ಲ ಸೋಸ್ಕೊಳ್ಳಿ. ಮತ್ತು ನೋಡಿ ಅದರೊಳಗಡೆ ಬಿಟ್ಟರೆ ಚಿಕ್ಕದೆಲ್ಲನ ಅದು ಮತ್ತೆ ಇನ್ನೊಂದು ಸಲ ಹಾಕ್ಬೇಕಾದ್ರೆ ಅದೆಲ್ಲ ಸೀದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೇ ಬಿ ಅದು ನಿಮಗೆ ಸೌಂಡ್ ಕೇಳಿಸ್ತು ಅನಿಸುತ್ತೆ. ನೋಡಿ ಎಷ್ಟು ನಿಜವಾಗ್ಲೂ ಸೂಪರಾಗಿತ್ತು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ನನಗೂ ಇಷ್ಟ ಆಯಿತು ಮತ್ತು ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟೇ ಸಿಂಪಲ್ಲಾಗಿ ಆನಿಯನ್ ಪಕೋಡನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.